ಹಾಯ್ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ 9th 12th ತನಕ ಟೋಟಲಾಗಿ 4 ಕ್ವಶನಿಗೆ ಸೊಲ್ಯೂಷನ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ 8th 1 ತನಕ ಕಂಪ್ಲೀಟ್ ಆಗಿತ್ತು. ಈಗ ನಾನು ಹೇಳ್ತಾ ಇರುವಂಥದ್ದು 9th 1. Rent of the house is increased from 7,000 to 7,700. Express the increase in price as a percentage of original rent. 7,000 ಇದ್ದಿದ್ದು ರೆಂಟು 7,700 ಆಗಿದೆ. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸಿಂಪಲ್, ಈಸಿ. ಡಿಫ್ರೆನ್ಸ್ ನೋಡಬೇಕು. 7,000 7,700 ಎಷ್ಟು ಜಾಸ್ತಿ ಆಗಿದೆ? ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ 700. ಸೊ 700 ರೂಪಾಯಿ ಜಾಸ್ತಿ ಆಗಿದೆ. ಟೋಟಲ್ ಒರಿಜಿನಲ್ ರೆಂಟ್ ಎಷ್ಟಿತ್ತು? ಸ್ಟಾರ್ಟಿಂಗ್ನಲ್ಲಿ 7,000 ರೂಪಾಯಿ ಇತ್ತು. ಇಂಟು 100 ಮಾಡಿದ್ರೆ ನಮಗೆ ಪರ್ಸಂಟೇಜ್ ಗೊತ್ತಾಗುತ್ತೆ. ಈ 7,000 ಏನಿದು ಸ್ಟಾರ್ಟಿಂಗಲ್ಲಿ ಇದ್ದಂಥ ರೆಂಟ್ ಎಷ್ಟು ಜಾಸ್ತಿ ಆಗಿದೆ? 7,000 ಇದ್ದಿದ್ದು 7,700 ಆಗಿದೆ. 700 ರೂಪಾಯಿ ಜಾಸ್ತಿ ಆಗಿದೆ. ಪರ್ಸಂಟೇಜ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದ್ರಿಂದ ಇಂಟು 100 ಬರ್ಕೊಂಡ್ರೆ ಆಯಿತು. ಸೊ 0 ಕ್ಯಾನ್ಸಲ್ ಮಾಡ್ತಾ ಹೋಗೋಣ. 1 0ಗೆ 1 0 ಕ್ಯಾನ್ಸಲ್ ಆಯಿತು. ಇಲ್ಲೊಂದು 0ಗೆ 1 0 ಕ್ಯಾನ್ಸಲ್ ಆಯಿತು. ದೆನ್ 1 0ಗೆ 1 0 ಕ್ಯಾನ್ಸಲ್ ಆಯಿತು. 7 1s are 7, 7 10s are 70. ಆನ್ಸರ್ ಈಸ್ 10%. ಒಟ್ಟು 10% ಜಾಸ್ತಿ ಆಗಿದೆ. ಸೊ ಇದರಲ್ಲಿರುವಂಥದ್ರಲ್ಲಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. 9th 1ಗೆ ಆನ್ಸರ್ ಆಪ್ಷನ್ ಡಿ. 10th 1 ಏನು ಕೊಟ್ಟಿದ್ದಾರೆ? ಫೈಂಡ್ ದ ಅಮೌಂಟ್ ಟು ಬಿ ಪೇಯ್ಡ್ ಬ್ಯಾಕ್ ಆನ್ ಲೋನ್ ಅಮೌಂಟ್ ಆಫ್ 18,000 ಎಟ್ 5.5% per annum ಫಾರ್ 3 years. 18,000 ಸಾಲ ತೊಗೊಂಡಿದ್ದಾರೆ. 5.5% ಬಡ್ಡಿ 3 ವರ್ಷಕ್ಕೆ ಸಾಲ ತೊಗೊಂಡಿದ್ದಾರೆ. ಹಾಗಾದರೆ ಬಡ್ಡಿ ಸೇರಿಸಿ ಟೋಟಲ್ ಆಗಿ ಲಾಸ್ಟಿಗೆ ಎಷ್ಟು ವಾಪಸ್ ಕೊಡಬೇಕು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಏನು ಅಂತಂದರೆ ನೋಡಿ, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫಾರ್ಮುಲಾ ಏನು ಅಂತಂದರೆ PTR ಡಿವೈಡೆಡ್ ಬೈ 100. ಇವೆಲ್ಲ ಹೈಸ್ಕೂಲಲ್ಲಿ ಓದಿರ್ತೀರಾ. PTR ಡಿವೈಡೆಡ್ ಬೈ 100 ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಪಿ ಅಂತಂದರೆ ಪ್ರಿನ್ಸಿಪಾಲ್ ಅಮೌಂಟ್ ಎಷ್ಟು? ಈಗ ಲೋನ್ ತೊಗೊಂಡಿರೋದು ಎಷ್ಟು? 18,000 ರೂಪಾಯಿ ಲೋನ್ ತೊಗೊಂಡಿದ್ದಾರೆ. ಇಂಟು ಟಿ ಅಂತಂದರೆ ಟೈಮ್, ಎಷ್ಟು ವರ್ಷಕ್ಕೆ ಲೋನ್ ತೊಗೊಂಡಿರೋದು? 3 ವರ್ಷಕ್ಕೆ ಲೋನ್ ತೊಗೊಂಡಿರೋದು. ಇಂಟು ಆರ್ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟೇಜ್ ಇದೆ? 5.5% ಇದೆ. ಡಿವೈಡೆಡ್ ಬೈ 100 ಮಾಡಿದ್ರೆ ಆಯಿತು. ಸೊ ಡಿವೈಡ್ ಬೈ 100 ಫಾರ್ಮುಲಾದಲ್ಲಿ ಇರುವಂಥದ್ದು 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ 180 ಇಂಟು 3. ಕ್ಯಾಲ್ಸಿ ಇಲ್ಲದೇ ನೀವು ಪ್ರಾಬ್ಲಮ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ನಿಮಗೆ ಮಗ್ಗಿ ಗೊತ್ತಿದ್ರೆ ಈಸಿಯಾಗಿ ನೀವು ಸೊಲ್ಯೂಷನ್ ಮಾಡ್ಬೋದು. 18 3ಲಿ 54 ರೂಪಕ್ಕ ಇಲ್ಲಿ 1 0 ಇದೆ, 1 0 ಬರ್ಕೊಳ್ತಿದ್ದೀನಿ. ಅಲ್ಲಿಗೆ 180 ಇಂಟು 3 ಮಾಡಿದಾಗ 540 ಆಯಿತು. 540 ಇಂಟು 5.5 ಮಾಡಿದಾಗ ನಮಗೆ ಇಂಟ್ರೆಸ್ಟ್ ಎಷ್ಟು ಅಂತ ಗೊತ್ತಾಗುತ್ತೆ. 5 ಇಂಟು 0 0, 5 4s are 20, 0 ದಶಕ 2, ದೆನ್ 5 25 2 27, 2,700 ಆಯಿತು. 5 ಇಂಟು 0 0, 5 4 20 ದಶಕ 2, 5 25 2 27. ಅದೇ ಥರನೇ ಈ ನಂಬರನ್ನು ಗುಣಿಸ್ಕೊಳ್ಬೇಕು. 5 ಇಂಟು 0 0, 5 4s are 20, 0 ದಶಕ 2, 5 25 2 27. ಸೊ ಟೋಟಲ್ ಆಗಿ ಏನಾಗುತ್ತೆ ಅಂತಂದರೆ 0 0 7 7 + 2 9 2. 29,700 ಆನ್ಸರ್ ಬರುತ್ತೆ. ಬಟ್ ಇಲ್ಲಿ 0.5 ಇದೆ. ಸೊ ಒಂದು ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ. ನೀವು ಲಾಸ್ಟಲ್ಲೂ ಅಷ್ಟೇ ಬಂದಿರೋ ಆನ್ಸರಿಗೆ ಲಾಸ್ಟ್ 1 ಡಿಜಿಟ್ ಆದಮೇಲೆ ಒಂದು ಪಾಯಿಂಟ್ ಇಡಬೇಕು. ಅಲ್ಲಿಗೆ 2,970 ರೂಪಾಯಿ ಬಡ್ಡಿ ಕಟ್ತಾ ಇದ್ದಾರೆ. ನಾವೀಗ ಫೈಂಡ್ ಔಟ್ ಮಾಡಿರೋದು ಇಂಟ್ರೆಸ್ಟ್ ಎಷ್ಟು ಪೇಮೆಂಟ್ ಮಾಡ್ತಿದ್ದಾರೆ? 2,970. ಲೋನ್ ಅಮೌಂಟ್ ಎಷ್ಟು? 18,000. ಸೊ ಎಷ್ಟು ರಿಟರ್ನ್ ಮಾಡ್ತಿದ್ದಾರೆ ಅಂತ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 18,000 ರೂಪಾಯಿ ಅಸಲು, 2,970 ರೂಪಾಯಿ ಬಡ್ಡಿ. 18 2 20,970 ರೂಪಾಯಿ ರಿಟರ್ನ್ ಮಾಡ್ತಾ ಇದ್ದಾರೆ. ಆನ್ಸರ್ ಈಸ್ 20,970. ಈ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈ ಮಲ್ಟಿಪ್ಲಿಕೇಶನ್ ಒಂದು ಕಲ್ತ್ಕೊಳ್ಬೇಕು ನೀವು. ಪಾಯಿಂಟ್ ಇಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಳ್ಬೇಕು. ಇಲ್ಲಿ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ. ನೀವು ಲಾಸ್ಟ್ ಈಚೆಯಿಂದ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಟ್ಟರಾಯಿತು. 2,970 ಇಂಟ್ರೆಸ್ಟು, 18,000 ಲೋನ್ ಅಮೌಂಟು. ಅಲ್ಲಿಗೆ ಟೋಟಲ್ ಆಗಿ ರಿಟರ್ನ್ ಮಾಡಬೇಕಾಗಿರೋದು 18,000 ಪ್ಲಸ್ 2,970, 20,970. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒಂದು ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ವೆನ್ ಡಯಾಗ್ರಾಮ್ ಆಲ್ರೆಡಿ ನಾನು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೋಡಿಕೊಂಡು ಆ ನಂತರದಲ್ಲಿ ನೀವು ವೆನ್ ಡಯಾಗ್ರಾಮ್ ನೋಡ್ಕೊಳ್ಳಿ. ಅವಾಗ ಈಸಿ ಆಗುತ್ತೆ ವೆನ್ ಡಯಾಗ್ರಾಮ್ ಹೇಗೆ ವೆನ್ ಡಯಾಗ್ರಾಮ್ ಹಾಕಬೇಕು ಅಂತ. ಸೊ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ ವಿಚ್ ಆಫ್ ದ ಫಾಲೋವಿಂಗ್ ಇನ್ ಡಯಾಗ್ರಾಮ್ ABCD ಸೂಟ್ಸ್ ಟು ವುಮೆನ್ ಡಾಕ್ಟರ್ಸ್ ಆ್ಯಂಕರ್ಸ್. ಒಂದು ದೊಡ್ಡ ಸರ್ಕಲ್ ಹಾಕ್ಕೊಳ್ತಿದ್ದೀನಿ. ಇದನ್ನು ವುಮೆನ್ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿರುವಂಥ ಆಪ್ಷನನ್ನು ನೀವು ಕ್ರಾಸ್ ಚೆಕ್ ಮಾಡ್ತಾ ಬನ್ನಿ. ಒಂದು ವುಮೆನ್ನು, ಒಂದು ಡಾಕ್ಟರು, ಒಂದು ಆ್ಯಂಕರ್. ಸೊ ಈಗ ಲಾಸ್ಟ್ ಆಪ್ಷನ್ ಅಂತ ಅಂದ್ಕೊಳ್ಳೋದು ಅಂತಾದರೆ ವುಮೆನ್ನು, ಡಾಕ್ಟರು, ಆ್ಯಂಕರ್ಸ್ ಎಲ್ಲ ಸಪ್ರೇಟ್ ಕೊಟ್ಟಿದ್ದಾರೆ.
ವುಮೆನಲ್ಲೇ ಡಾಕ್ಟರ್ಸು ಇರ್ತಾರೆ, ಆ್ಯಂಕರ್ಸು ಇರ್ತಾರೆ. ಸೊ ಈ ಆಪ್ಷನ್ ಆಗಲ್ಲ. ಆಪ್ಷನ್ ಸಿ ಕ್ರಾಸ್ ಚೆಕ್ ಮಾಡೋಣ. ಇದು ವುಮೆನ್ ಅಂತ ಅಂದ್ಕೊಳ್ಳೋಣ. ವುಮೆನಲ್ಲಿ ಡಾಕ್ಟರ್ಸ್, ವುಮೆನಲ್ಲಿ ಆ್ಯಂಕರ್ಸ್. ಸೊ ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ವುಮೆನಲ್ಲಿ ಎಲ್ಲರೂ ಡಾಕ್ಟರ್ಸ್ ಅಂತ ಆಗುತ್ತೆ, ವುಮೆನಲ್ಲಿ ಎಲ್ಲರೂ ಆ್ಯಂಕರ್ಸ್ ಅಂತ ಆಗ್ತಾರೆ. ಬಟ್ ಮೆನ್ನಲ್ಲೂ ಡಾಕ್ಟರ್ಸ್ ಇರ್ತಾರೆ. ಸೊ ಈ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಒಂದು ಆಪ್ಷನ್ ನೋಡಿ, ಇದು ವುಮೆನ್ ಅಂತ ಅಂದ್ಕೊಳ್ಳೋಣ. ವುಮೆನಲ್ಲಿ ಡಾಕ್ಟರ್ಸ್, ದೆನ್ ಆ್ಯಂಕರ್ ಸಪ್ರೇಟ್ ಕೊಟ್ಟಿದ್ದಾರೆ. ಸೊ ಆ್ಯಂಕರ್ ಸಪ್ರೇಟ್ ಕೊಟ್ಟಿದ್ದಾರೆ. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ವುಮೆನಲ್ಲಿ ಯಾರು ಆ್ಯಂಕರ್ಸ್ ಆಗಲ್ಲ ಅಂತ ಆಗುತ್ತೆ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರು. ವುಮೆನಲ್ಲಿ ಸ್ವಲ್ಪ ಜನ ಡಾಕ್ಟರ್ಸ್ ಇರ್ತಾರೆ, ಎಲ್ಲರೂ ಡಾಕ್ಟರ್ ಅಲ್ಲ, ಸ್ವಲ್ಪ ಜನ ಡಾಕ್ಟರ್ಸ್ ಇರ್ತಾರೆ, ಇನ್ನು ಸ್ವಲ್ಪ ಜನ ಆ್ಯಂಕರ್ಸ್ ಇರ್ತಾರೆ. ಇದರಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ವ ಈ ಪೋರ್ಷನ್ ಏನಂತಂದರೆ ಕೆಲವರು ವುಮೆನಲ್ಲಿ ಡಾಕ್ಟರ್ ಆಗಿದ್ದು ಆ್ಯಂಕರ್ಸ್ ಆಗಿರೋರು ಇರ್ತಾರೆ. ಸೊ ವುಮೆನಲ್ಲಿ ಸ್ವಲ್ಪ ಜನ ಡಾಕ್ಟರ್ಸು, ಸ್ವಲ್ಪ ಜನ ಆ್ಯಂಕರ್ಸು. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸೊ ವುಮೆನ್, ಡಾಕ್ಟರ್ಸ್, ಆ್ಯಂಕರ್ಸ್ ಇದಕ್ಕೆ ಸೂಟ್ ಆಗುವಂಥದ್ದು ಆಪ್ಷನ್ ಎ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಡಯಾಗ್ರಾಮ್ ABCD ಸೂಟ್ಸ್ ಟು ಗರ್ಲ್ಸ್, ಬಾಯ್ಸ್, ಸ್ಟೂಡೆಂಟ್ಸ್? ಇಷ್ಟರಲ್ಲಿ ಮೈನ್ ಗ್ರೂಪ್ ಯಾವುದು? ಫಸ್ಟ್ ಸ್ಟೂಡೆಂಟ್ಸ್ ಬರ್ಕೊಳ್ಬೇಕು. ಸ್ಟೂಡೆಂಟ್ಸಲ್ಲಿ ಬಾಯ್ಸು ಇರ್ತಾರೆ, ಗರ್ಲ್ಸು ಇರ್ತಾರೆ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ಈ ಥರದಲ್ಲಿ ನೀವು ಸೊಲ್ಯೂಷನ್ ಮಾಡಬೇಕು. ಸೊ ವೆನ್ ಡಯಾಗ್ರಾಮ್ ನಿಮಗೆ ಕನ್ಫ್ಯೂಷನ್ ಆದರೆ ವೆನ್ ಡಯಾಗ್ರಾಮ್ದೇ ಸಪ್ರೇಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿಕೊಂಡು ನೆಕ್ಸ್ಟ್ ಈ ವಿಡಿಯೋ ನೋಡಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹೋಪ್ ಎಲ್ರಿಗೂ ಈ 4 ಕ್ವಶನ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.